ಕಾಲೇಜ್ನ ಟೈಮಲ್ಲಿ ಇರಬಹುದು ಅಥವಾ ಈಗ ಆಗಿರಬಹುದು ಅಥವಾ ಅವರ ವೃತ್ತಿ ಆಗಿರಬಹುದು, ಆ ಟೈಮಿಂದ ಹಿಡಿದು ಇವತ್ತಿಗೂ ಸಹ ಒಂದು ಜನನಾಯಕ, ಜನಸೇವಕ, ಜನರ ಕಣ್ಮಣಿ ಎಂದು ಹೇಳಿಕೆ ಪಡ್ತೀನಿ. ಯಾಕಂದರೆ ದೇಶ ಸೇವೆ ಆಗಿರ್ಬೋದು ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಮುಕ್ತಾರ್ ಹಾಗೂ ಅವರ ಫುಲ್ ಟೀಮ್, ಮಿಸಸ್ ಆಶೀಶ್ ಶೆಟ್ಟಿ ಆ್ಯಂಡ್ ದ ರೆಸ್ಟ್ ಆಫ್ ಹಿಸ್ ಟೀಮ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಮುಕ್ತಾರ್ ಅಹಮದ್ ಅವರ ಪರಿಚಯ ನನಗಿರಲಿಲ್ಲ. ನಾನು ಇತ್ತೀಚೆಗೆ ರಾಜ್ಯದ ಅಧ್ಯಕ್ಷರಾದ ಮೇಲೆ ಮಂಗಳೂರು ಭಾಗದಲ್ಲಿ ನನಗೆ ಯಾರಾದರೂ ಒಬ್ಬ ಯುವಕ ಸಂಘಟನೆ ಮಾಡುವವರು ಬೇಕು. ಅದು ಸಹ ನಾನು ನನ್ನ ಸಂಘಟನೆಯಲ್ಲಿ ಎಲ್ಲ ಜಾತಿ, ಧರ್ಮ, ಲಿಂಗ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಳಗೊಂಡಂಥ ಒಂದು ವ್ಯವಸ್ಥೆಯಲ್ಲಿ ಮುಂದುವರಿಬೇಕು ಅಂತೂ ಈ ಮಂಗಳೂರು ಭಾಗದಲ್ಲಿ ವಿಚಾರಿಸಿದವಾಗ ನನಗೆ ಮುಕ್ತಾರ್ ಅಹಮದರ ಹೆಸರನ್ನು ಬೇರೆಯವರು ಸೂಚಿಸಿದರು. ಬಹಳಷ್ಟು ವರ್ಷದಿಂದ ಪರಿಚಯದ ಜೊತೆಯಲ್ಲಿ ಅವರ ಹಳೆಯ ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭ ಇತ್ತು ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಎರಡನೇ ಸ್ಥಳಾಂತರಗೊಂಡಿರ್ತಕ್ಕಂಥ ಈ ಒಂದು ಆಫೀಸನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅನಿರೀಕ್ಷಿತ ನನ್ನ ಕೈಯಲ್ಲಿ ಆಗಿರ್ತಕ್ಕಂಥದ್ದು ಇದೊಂದು ಋಣಾನುಬಂಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹಿಂದೆ ಅಧಿಕೃತವಾಗಿ ನಾನು ಮಂತ್ರಿಯಾಗಿದ್ದಾಗ ಅವರ ಕಚೇರಿಯ ಉದ್ಘಾಟನೆಯನ್ನು ಮಾಡಿದ್ದೆ ಖಾದರ್ ಅವರೇ. ಈಗ ನಾನು ಮಾಜಿಯಾಗಿ ಅನಿರೀಕ್ಷಿತ ನನ್ನ ಕೈಯಿಂದ ಉದ್ಘಾಟನೆ ಆಗಿದೆ ಅಂತ ಹೇಳಿದರೆ ಯಾವುದೋ ಒಂದು ಸುಯೋಗ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಬಯಸ್ತೇನೆ. ನೋಟ್ರಿ ಆಗಿದ್ದುಕೊಂಡು ಬಹುಶಃ ಅವರು ವಕೀಲರ ವೃತ್ತಿಯಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಹಾಗೆಯೇ ಅವರ ಭವಿಷ್ಯತ್ತಿನಲ್ಲಿ ಈ ವೃತ್ತಿಯಲ್ಲಿ ಯಾರ ಕ್ಲೈಂಟ್ಸ್ ಇದ್ದಾರೆ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಬಹುಶಃ ಕಚೇರಿ ಅಂತ ಹೇಳಿದರೆ ಅವರ ಕ್ಲೈಂಟ್ಗಳಿಗೆ ಅನುಕೂಲ ಆಗಲಿಕ್ಕೆ ಈ ಕಚೇರಿಯನ್ನು ಸುಂದರವಾಗಿ ಮಾಡ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನಗೆ ಇವತ್ತು ಸಹ ಅವರ ವೈಯಕ್ತಿಕ ವಿಚಾರ, ಅವ್ರಿಗೆ ಎಷ್ಟು ವರ್ಷ ಪ್ರಾಕ್ಟೀಸ್ ಆಗಿದೆ, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಂಡಿಲ್ಲ ನಾನು. ಆದರೆ ಬೇರೆಯವರು ಹೇಳಿದರು ಈ ಹುಡುಗ ನಿಜವಾಗಿ ನೀವು ಆಯ್ಕೆ ಮಾಡ್ಬೋದು ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾನು ರಾಜ್ಯ ನೋಟ್ರಿ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಮುಕ್ತಾರ್ ಅಹಮದ್ ಅವರನ್ನು ನೇಮಕ ಮಾಡಿಕೊಂಡಿದ್ದೀನಿ. ಇವತ್ತು ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀನಿ ಮೇಡಮ್. ಕಚೇರಿ ಉದ್ಘಾಟನೆ ಆಗ್ತಾಯಿದೆ, ತಾವು ಒಂದು ಅತಿಥಿಯಾಗಿ ಬರಬೇಕು ಅಂತ. ನಾನು ನಿಜವಾಗಿ ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಸಹ ನಮ್ಮ ಯುವಕರು, ಉತ್ಸಾಹಿ ಯುವಕರು ಏನೋ ಒಂದು ಸಾಧನೆ ಮಾಡ್ತಾರೆ ಅಂದರೆ ನಮಗೆ ಬಂದು ಒಂದು ಆಶೀರ್ವಾದ ಮಾಡುವುದಂದರೆ ತುಂಬ ಇಷ್ಟ. ಆ ದಿಸೆಯಲ್ಲಿ ನಂಗೆ ಮಾತನಾಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ನಾನು ಬಂದು ಒಂದು ಮುಖತಃ ಭೇಟಿ ಮಾಡಿ ಒಂದು ಆಶೀರ್ವಾದ ಮಾಡಬೇಕು ಅನ್ನುವ ದಿಸೆಯಲ್ಲಿ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀನಿ. ಇನ್ನು ಈ ವಕೀಲರ ವಿಚಾರದಲ್ಲಿ ಮಾತಾಡೋಕ್ಕೆ ಈಗಾಗಲೇ ಮಾತನಾಡಿದವರು ಹೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇಟ್ಸ್ ಎ ವೆರಿ ನೋಬಲ್ ಪ್ರೊಫೆಷನ್. ಇದರಲ್ಲಿ ನ್ಯಾಯದಾನದ ಪಾತ್ರದಲ್ಲಿ ವಕೀಲರು ಮಹತ್ತರವಾದ ಪಾತ್ರವನ್ನು ವಹಿಸ್ತಾರೆ, ತಮಗೆಲ್ಲ ಗೊತ್ತಿದೆ. ಎಲ್ಲರೂ ವಕೀಲರು ನಾವು ಯಾವ ಕಡೆ ಹೋದರೂ ಕರಿಕೋಟ್ ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಆದರೆ ನಾವು ಎಲ್ಲರೂ ವಕೀಲರು ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಈ ಸಂದರ್ಭದಲ್ಲಿ ಮುಕ್ತಾರ್ ಅಹಮದ್ ಇರ್ಬೋದು, ಅವರ ಕಲೀಗ್ಸ್ ಯಾರ್ಯಾರು ಅವ್ರ ಪಾರ್ಟ್ನರ್ಸ್ ಇದ್ದಾರೆ, ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಂದರೆ ನಾವು ಪ್ರೊಫೆಷನ್ ಮಾಡಬೇಕು, ಪ್ರೊಫೆಷನಲ್ಲಿ ಮುಂದೆ ಬರಬೇಕು, ಹಣ ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಒಂದು ಭಾಗವನ್ನು ಸಾಧ್ಯ ಆದರೆ ಬಡವರಿಗೂ ಕೊಡಬೇಕು. ಏನು ಸಿಗಬೇಕು ಅದನ್ನು ಮಾಡೋದ್ರ ಬಗ್ಗೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಆ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಬೇಕು. ಸಮಾಜದ ನಾಯಕತ್ವವನ್ನು ಹಿಡಿಯುವ ಇದರಲ್ಲಿ ತಾವು ಮುಂದುವರಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಬಂದು ಎರಡು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಮುಕ್ತಾರ್ ಅಹಮದ್ ಅವ್ರ ಕಲೀಗ್ಸು ಹಾಗೆ ಈ ಮಂಗಳೂರಿನಲ್ಲಿರುವಂಥ ಎಲ್ಲ ಮುಕ್ತಾರ್ ಅಹಮದ್ ಅವರ ಅಭಿಮಾನಿಗಳು ಹಾಗೂ ವೇದಿಕೆಯಲ್ಲಿರುವಂಥ ಹಿರಿಯರು, ಗಣ್ಯರು ಎಲ್ಲರಿಗೂ ನನ್ನ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಮಂಗಳೂರು ಅಂದರೆ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆವಾಗಿ ಭಾಳ ಬೇಗವಾಗಿ ಬೆಳೆಯುವಂಥ ಒಂದು ಪ್ರದೇಶ ಮತ್ತು ಅನೇಕ ಇವತ್ತು ಜನಸಂಖ್ಯೆ ಭಾಳ ಜಾಸ್ತಿಯಾಗಿ ದಟ್ಟವಾಗಿ ಬೆಳೆಯುತ್ತಿರುವಂಥ ಒಂದು ಪ್ರದೇಶವಾಗಿದೆ. ಇಂಥ ಪ್ರದೇಶದಲ್ಲಿ ಈ ಜನಸಂಖ್ಯೆ ಜಾಸ್ತಿ ಇರುವಾಗ ಅಲ್ಲಿ ಕಲಹಗಳು ಮತ್ತು ಅದೇ ರೀತಿ ಕೌಟುಂಬ ಕಲಹಗಳು ಮತ್ತು ಇದೇ ರೀತಿ ನಮ್ಮ ವ್ಯವಹಾರ ಇದಾಗಿರ್ಬೋದು,
ಅದೇ ರೀತಿ ನಮ್ಮ ಡಾಕ್ಯುಮೆಂಟ್ನ ಕೆಲಸ ಆಗಿರ್ಬೋದು, ಇದಕ್ಕೆಲ್ಲರಿಗೂ ನಮಗೆ ವಕೀಲರು ಬೇಕೇ ಬೇಕು. ವಕೀಲರಿಲ್ಲದೆ ನಮಗೆ ಯಾವುದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಯಾವುದ್ರಲ್ಲಾದರೂ ನಮಗೆ ಮಾಡ್ಬೋದು, ಬಟ್ ಇಂಥ ಕೆಲಸಗಳಲ್ಲಿ ನಮಗೆ ವಕೀಲರು ಬೇಕೇ ಬೇಕು. ಆದರೆ ಇವತ್ತೇನಾಗಿದೆ, ವಕೀಲರ ಹತ್ರ ಹೋಗಬೇಕಾದ್ರೆ ನಮ್ಮ ಕೀಸೆ ಭಾಳ ಗಟ್ಟಿಯಾಗಬೇಕಾಗಿದೆ. ಆ ಕೀಸೆ ಗಟ್ಟಿ ಇಲ್ಲದಿದ್ದರೆ ನಮ್ಮ ವಕೀಲರ ಹತ್ರ ನಮಗೆ ಹೋಗಲಿಕ್ಕೆ ಭಾಳ ಕಷ್ಟ. ಹಾಗಾಗಿ ಎಲ್ಲರೂ ನಾನು ಅದೇ ರೀತಿ ಹೋಲಿಸೋದಲ್ಲ, ಆದರೂ ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ. ಬಟ್ ಎಲ್ಲರಿಗೂ ವಕೀಲರಂತೂ ಬೇಕೇ ಬೇಕು. ಅದರಲ್ಲಿ ನಮ್ಮ ಮುಕ್ತಾರ್ ಅಹಮದ್ರವರು ಭಾಳ ವೇಗವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ. ನಮ್ಮ ವಕೀಲರ ವೃತ್ತದಲ್ಲಿ ಮಾತ್ರ ಅಲ್ಲ, ಅವರು ಒಂದು ಮಸೀದಿಯಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದುಕೊಂಡು ಅಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಸಂಘ ಸಂಸ್ಥೆಗಳಲ್ಲಿ ಭಾಳ ಮುಂಚೂಣಿಯಲ್ಲಿ ನಿಂತು ಭಾಳಷ್ಟು ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಮತ್ತು ಎಲ್ಲರಿಗೂ ಪರೋಪಕಾರಿ, ಎಲ್ಲರಿಗೂ ಒಂದು ಉಪಕಾರ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಮತ್ತು ಅವರ ಫ್ರೆಂಡ್ ಸರ್ಕಲ್ ಭಾಳ ದೊಡ್ಡದಾಗಿದೆ. ಹಾಗಿರುವಾಗ ಅವರಿಗೆ ಭಾಳ ದೊಡ್ಡ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ. ಇಂಥ ಕಚೇರಿಯಲ್ಲಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಕಚೇರಿಯಾಗಿ ಒಂದು 50 ಜನ ಅವರ ಕೆಳಗಡೆ ಕೆಲಸ ಮಾಡುವಂಥ ರೀತಿಯಲ್ಲಿ ದೇವರವರಿಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ಅವರಿಗೆಲ್ಲ ರೀತಿಯ ಶುಭವನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ. ಇದ್ದ ವಕೀಲರು ಒಳ್ಳೆಯ ಸರ್ವಿಸ್ ಕೊಟ್ಟರೆ ಜನಸಾಮಾನ್ಯರಿಗೂ ಒಳ್ಳೆಯದು, ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದು ಕೂಡ ಒಳ್ಳೆಯದು. ಆ ದಿಸೆಯಲ್ಲಿ ಇವತ್ತು ಮುಕ್ತಾರ್ ಅಹಮದ್ ಮತ್ತು ಆಶೀಶ್ ಶೆಟ್ಟಿ ಅವರು ಮಾಡಿದ ಈ ಒಂದು ಕಚೇರಿ ಒಳ್ಳೆಯದಾಗಲಿ, ಅವರ ಪ್ರೊಫೆಷನ್ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಿ ಬರಲಿ ಅಂತೇಳಿ. ನಾವು ಕೂಡ ಸಮಾಜದಿಂದ ಭಾರಿ ಕಷ್ಟಪಟ್ಟು ನಾವು ಕೂಡ ಬಂದಿದ್ದೆವು. ನಾನು PUC ಆಗಿದ್ದಾಗ, PUC ಕಂಪ್ಲೀಟ್ ಮಾಡಿದಾಗ ರಮಣಾತರೆಯವರು 85ಯಲ್ಲಿ ಪ್ರಥಮ MLA ಆದರು. ಅವರ ಪ್ರಥಮ ಲೆಟರ್ನಿಂದಾಗಿ ನನಗೆ ಹಾಸ್ಟೆಲ್ ಸಿಕ್ಕಿತ್ತು ಗೌರ್ಮೆಂಟ್ ಕಾಲೇಜು. ಅವರು ಪ್ರಥಮ MLA, ಅವರ ಪ್ರಥಮ ಲೆಟರ್ನಿಂದಾಗಿ ನನಗೆ ಅಶೋಕ್ ನಗರದ ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ದೇವರಾಜ ಅರಸರವರ ಪ್ರಯತ್ನದಿಂದ ಆ BCM ಹಾಸ್ಟೆಲ್ನಲ್ಲಿ ಸಿಕ್ಕಿತ್ತು, ಬ್ಯಾಕ್ವರ್ಡ್ ಕ್ಲಾಸ್. ಅಲ್ಲಿ 5 ವರ್ಷ ಕಲ್ತಿದ್ದೆವು, ಮತ್ತು ಪ್ರೊಫೆಷನಿಗೆ ಬಂದೆವು. ಅಂತೂ ಈ 35 ವರ್ಷದಲ್ಲಿ ನಾವು ಕೂಡ ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಯಾರಿಗೆ 1-2 ಬಂದಿಗೆ ಹೆಚ್ಚು ಕಡಿಮೆ ಆಗಿರಲಿಕ್ಕೂ ಸಾಕು, ಆದರೆ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಅದೇ ರೀತಿ ಮುಕ್ತಾರಿಂದಲೂ ಅದೇ ರೀತಿ ಒಳ್ಳೆಯ ಕೆಲಸಗಳು ಖಂಡಿತವಾಗಿ ಬರ್ತದೆ. ಲಾ ಪ್ರೊಫೆಷನಲ್ಲಿ ಏನಿದೆ ಇದು ಬಹಳ ಒಳ್ಳೆಯ ಪ್ರೊಫೆಷನಲ್, ಎಲ್ರಿಗೂ ಸಹಾಯ ಮಾಡುವಂಥದ್ದು ಮತ್ತು ಎಲ್ಲರನ್ನು ಪ್ರೀತಿಸುವಂಥ ಒಂದು ಎಜುಕೇಷನ್ ಹೇಳಿದರೆ ಅದು ಲಾ. ಹಾಗಾಗಿ ಲಾದ ಬಗ್ಗೆ ನಾನು ಭಾಳ ಲಾಯರ್ಸ್ನವರಿಗೆ ಹೆಚ್ಚು ರೆಸ್ಪೆಕ್ಟನ್ನು ಕೊಡ್ತಾ ಇದ್ದೇನೆ. ಯಾಕೆ ಹೇಳಿದರೆ ಅವರ ಕೈಯಲ್ಲಿ ಇಡೀ ನಮ್ಮ ಭವಿಷ್ಯ ಇದೆ. ಹಾಗಾಗಿ ನಾನು ಈ ಒಂದು ಮುಕ್ತಾರ್ ಅಹಮದ್ರವರ ಮತ್ತು ಅವರ ಅಸೋಸಿಯೇಷನ್, ಆಶೀಶ್ ಮತ್ತು ಫೈಜಲ್, ಹಾಗಾಗಿ ಇವರೆಲ್ಲ ಸೇರಿದಂಥ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಒಬ್ಬ ಹಿರಿಯ ನ್ಯಾಯವಾದಿ ಕಿರಿಯ ನ್ಯಾಯವಾದಿಯನ್ನು ಮೆಚ್ಚುಗೆಯಿಂದ ಮಾತಾಡೋದು ಭಾಳ ದೊಡ್ಡ ವಿಷಯ ಈ ಪ್ರೊಫೆಷನಲ್ಲಿ. ನನಗೆ ಗೊತ್ತು, ಯಾರು ಸೀನಿಯರ್ಗೆ ಜೂನಿಯರ್ ಬಿಟ್ಟು ಹೋದರೆ ಸ್ವಲ್ಪ ಅಸಮಾಧಾನವೇ ಜಾಸ್ತಿ ಇರೋದು. ಯಾಕೆಂದರೆ ಒಬ್ಬ ಜೂನಿಯರ್ ಹೋಗುವಾಗ 4 ಕ್ಲೈಂಟ್ ಒಟ್ಟಿಗೆ ಹೋಗುತ್ತೆ. ಅಂಥದ್ರಲ್ಲಿ ಅವರ ಮೆಚ್ಚುಗೆಯನ್ನು ಗಳಿಸಿ ಬಂದಂಥ ಮುಕ್ತಾರ್ ಅವರು ಇವತ್ತು ತಮ್ಮ 2ನೇ ದೊಡ್ಡ ಕಚೇರಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಕಚೇರಿಯಲ್ಲಿ ಎಲ್ಲವೂ ಅವರು ಸಮಾಜ ಸೇವೆ ಬಗ್ಗೆ ನಮ್ಮ ಸಹೋದರಿ ಹೇಳಿದರು. ನಮಗೆ ಗೊತ್ತಿದೆ, ಅವರು ಸಮಾಜಮುಖಿಯಾಗಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಲವಾರು ಸಂಘಟನೆಗಳಲ್ಲಿದ್ದಾರೆ. ನಾವು ಬೆಂಗಳೂರಿಂದ ಇಲ್ಲಿ ಬರಬೇಕಿದ್ದರೆ ಕೇವಲ ಅವರ ವಕೀಲರಾಗಿದ್ದಕ್ಕೆ ಮಾತ್ರ ಬಂದಿದ್ದಲ್ಲ, ಹಲವಾರು ಜನರಿಗೆ ಉಪಯುಕ್ತವಾಗುವ ಕೆಲಸಗಳಲ್ಲಿ ಅವರು ಭಾಗಿಯಾಗುವುದರಿಂದ, ಜನಸ್ನೇಹಿ ಆಗಿದ್ದರಿಂದ, ಜನಾನುರಾಗಿ ಆಗಿರುವುದರಿಂದ ಅವರ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಇಂಥ ಕಾರ್ಯಕ್ರಮಗಳು ಇನ್ನೂ ವಕೀಲರುಗಳಿದ್ದಾರೆ ಇಲ್ಲಿ, ಯಂಗ್ಸ್ಟರ್ಸ್ ಎಲ್ಲ, ಅವರ ಕಚೇರಿಗಳು ಕೂಡ ಈ ರೀತಿ ಬೆಳಗಲಿ. ಯಾಕಂತ ಹೇಳಿದರೆ ಹೆಚ್ಚೆಚ್ಚು ವಕೀಲರಾದರೆ ಹೆಚ್ಚೆಚ್ಚು ಕಾನೂನಿನ ಅರಿವು ಬರುತ್ತೆ. ಈಗಿನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಹೊಸ ಕಾನೂನು, ಹೊಸ ಪದ್ಧತಿ ನಮ್ಮ ಮುಂದೆ ಬರುವಾಗ ಅದನ್ನು ಕಲಿಯಬೇಕಾದ ಅನಿವಾರ್ಯತೆ ಕೂಡ ನಮಗಿರೋದರಿಂದ ಹೆಚ್ಚು ಸಂಖ್ಯೆಯಲ್ಲಿ ವಕೀಲರುಗಳಿಗೆ ಅವಕಾಶ ಇದೆ. ಆ ಅವಕಾಶಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ದುಡ್ಡು ಮಾಡಬೇಕು, ಜನರಿಗೆ ಆ ಕೆಲಸವನ್ನು ಮಾಡಬೇಕು. ಅದನ್ನು ಮುಕ್ತಾರ್ ಮಾಡ್ತಾ ಇದ್ದಾರೆ, ಮುಂದಿನವರು ಕೂಡ ಮಾಡಲಿ. ಮುಕ್ತಾರಿಗೆ ಮತ್ತು ಅವರ ಸ್ನೇಹಿತರಾದ ಆಶೀಶ್ ಶೆಟ್ಟಿ ಮತ್ತು ಸಹೋದರಿ ಫೈಜಲ್, ಇನ್ನೊಬ್ಬರು ಅಫ್ಸಾನ್, ಇವರಿಗೆಲ್ಲರಿಗೂ ಕೂಡ ಇಲ್ಲಿಂದ ಒಂದು ಉಜ್ವಲ ಭವಿಷ್ಯ ಪ್ರೊಫೆಷ್ನಲ್ಲೂ ಕೂಡ ಸಮಾಜದಲ್ಲೂ ಕೂಡ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮ್ ಅಲೈಕುಮ್. ನನಗೆ ಮುಕ್ತಾರ್ ಅವರ ತಂದೆ, ನಾನು ಮೇಸ್ಟರ್ ಆಗಿದ್ದ ದಿನಗಳಲ್ಲಿ ಅವರು ಮಗನನ್ನು ಕಾಲೇಜ್ ಸೇರಿಸಲಿಕ್ಕೆ 5 ವರ್ಷ ನಮ್ಮಲ್ಲಿ ಓದಿದ್ದಾನೆ ಮುಕ್ತಾರ್. ಒಟ್ಟು 9 ವರ್ಷ ಹೈಸ್ಕೂಲೆಲ್ಲ ಕೂಡ ಬರ್ತಾಯಿದ್ದರು. ಮುಕ್ತಾರ್ ಒಂದು ದಿನ ತಪ್ಪಿಸಿದ್ರು, ಅವರು ತಪ್ಪಿಸ್ತಾ ಇರಲಿಲ್ಲ. ಯಾಕೆಂದರೆ ಆ ಥರದ ಒಂದು ತಂದೆ ಮಗನನ್ನು ಕಟ್ಟಿದ ಒಂದು ರೂಪ ಇದೆಯಲ್ಲ, ಅದು ಯಾರಿಗೂ ಬಹಳಷ್ಟು ಜನರಿಗೆ ಅಪೂರ್ವವಾದಂಥ ಸಂದರ್ಭ. ಆ ತಂದೆಯ ಮಗನಾಗಿ ಮುಕ್ತಾರ್
ಬಹಳ ಯಶಸ್ವಿಯನ್ನು ಕಂಡಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ನಾನು ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ. ಆ ಕಾರಣಕ್ಕೆ ಮುಕ್ತಾರ್ ಆ ದಿನಗಳಲ್ಲಿ ಸ್ವಲ್ಪ ನಮ್ಮೊಟ್ಟಿಗೆ ಚರ್ಚೆ ಮಾಡೋದು ಇತ್ಯಾದಿ ಎಲ್ಲ ಮಾಡ್ತಾ ಇದ್ದ. ನನಗೆ ಅನಿಸ್ತಾ ಇತ್ತು, ನನ್ನಂಥ ಎಲ್ಲ ಅಧ್ಯಾಪಕರಿಗೆ ಅನಿಸ್ತಾ ಇತ್ತು, ಏನಪ್ಪ ಅಂದರೆ ಈತ ಏನಾದರೂ ಒಂದು ಮಾಡಿ ಅನ್ನುವಂಥ. ಇವರ ಮಧ್ಯದಲ್ಲಿ ನಾನು ಕಂಡುಕೊಂಡದ್ದು ಏನಂದರೆ, ಮುಕ್ತಾರಿಗೆ ಉತ್ತಮ ಭವಿಷ್ಯ ಇರ್ಬೋದು, ಎಲ್ಲ ಆಶೀರ್ವಾದ. ಅದು ಜೂನಿಯರ್ ಅಂತ ಹೇಳೋದಿಲ್ಲ, ಕೊಲಿಗ ಅಂತ ಹೇಳ್ತಾಯಿದ್ರು. ನಮ್ಮಲ್ಲಿ ಆ ಒಂದು ಪದ ಇದೆ, ಸಹೋದ್ಯೋಗಿ ಅಂತ. ಎಲ್ಲರೂ ಕೂಡ ಸಹೋದ್ಯೋಗಿಗಳೇ, ಹಿರಿಯರು ಕಿರಿಯರು ಅದನ್ನೆಲ್ಲ ಮಾತಾಡಲಿಕ್ಕಿಲ್ಲ ಅಂತ. ಹಾಗೆ ಮುಕ್ತಾರ್ ಅಹಮದ್ ಅವರಿಗೆ ಉತ್ತಮ ಭವಿಷ್ಯತ್ತಿರಬಹುದು, ಗೊತ್ತಿಲ್ಲ. ಅಲ್ಲಾಹು ಏನು ನಮ್ಮ ಲೆಕ್ಕದಲ್ಲಿ ಬರೆದಿಟ್ಟಿದ್ದಾರೆ ಗೊತ್ತಿಲ್ಲ. ಹಾಗೆ ಒಂದೊಮ್ಮೆ ಆ ಮಟ್ಟಕ್ಕೆ ಹೋಗೋದಾದರೆ ಅವರ ಅಪ್ಪನ ಆಶೀರ್ವಾದ ಮತ್ತು ಅವರ ಪ್ರಯತ್ನ ಇನ್ನೂ ಮುಂದುವರಿತದೆ. ಹಾಗೆ ಕಷ್ಟದ ದಿನಗಳಲ್ಲೂ ಕೂಡ ಅವರು ಬಹಳ ಶ್ರೇಯಸ್ಸಿನಿಂದ ಬಂದವರು. ನಿಮಗೆ ಒಂದು ರೀತಿಯಲ್ಲಿ ಮುಂದಕ್ಕೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಈ ಥರದಲ್ಲಿ ಎಲ್ಲ ಹೋಗುವಂಥ ಅವಕಾಶ ಪರಮಾತ್ಮ ನಿಮಗೆ ಒದಗಿಸಿಕೊಡಲಿ ಅಂತ ಹೇಳ್ತಾ, ಇಂಥ ಕೆಲಸ ಮುಂದೆಯೂ ಕೂಡ ಮಾಡ್ತಾ ಹೋಗಿ. ವಕೀಲರ ಪ್ರೊಫೆಷನ್ ಬಗ್ಗೆ ನಮಗೆ ಸೀತಾರಾಮ್ ಶೆಟ್ಟರು ಅವರು ತೀರಿಕೊಂಡಿದ್ದಾರೆ, ಒಂದು ಮಾತು ಹೇಳ್ತಾಯಿದ್ರು, ವಕೀಲರಾಗೋದು ಅಂದರೆ ಅಡ್ವೊಕೇಟ್, ವಕೀಲರು, ಲಾಯರ್ಸ್ ಎಲ್ಲ ಹೇಳಿದ್ರಲ್ಲ ಮೇಡಮ್. ಸೀತಾರಾಮ್ ಶೆಟ್ಟರ ವರ್ಷನಲ್ಲಿ ಹೇಳೋದಾದರೆ ಒಂದು ಮಾತು ಹೇಳ್ತಾಯಿದ್ರು, ಆಜಾನುಭಾವು ನೋಡಿದ್ರೇ ಜಡ್ಜಿ ಮತ್ತೊಮ್ಮೆ ನೋಡ್ತಾಯಿದ್ರು. ಹೊಸ ಜಡ್ಜಿಗಳು ಬಂದರೆ ನಮ್ಮ ಇದರಲ್ಲಿ ಇಲ್ಲಿಂದ ಹುಬ್ಬಳ್ಳಿಯವರೆಗೆ ರಾತ್ರಿ ಬಸ್ಸಿನಲ್ಲಿ ಹೋಗ್ತಾಯಿದ್ರು, ಬೆಳಗ್ಗೆ ಅಲ್ಲಿ ವಾದ ಮಾಡ್ತಾಯಿದ್ರು, ಮರುದಿವಸ ಬೆಳಗ್ಗೆ ಬಂದು ಮಂಗಳೂರಿನಲ್ಲಿ ವಾದ ಮಾಡ್ತಾಯಿದ್ರು. ಅಂಥ ಒಂದು ದುಡಿಮೆಯ ವ್ಯಕ್ತಿ ಸೀತಾರಾಮ್ ಶೆಟ್ಟರು ವಕೀಲರ ಬಗ್ಗೆ ಒಂದು ಮಾತು ಹೇಳ್ತಾಯಿದ್ರು, ಏನಂದರೆ ನಾಡನ್ನು ಕಟ್ಟಬಹುದು ಆತ, ನಾಡನ್ನು ಬಿಡಿಸ್ಬೋದು ಆತ. ಕಟ್ಟಬಹುದು ಅಂದರೆ ಅದು ಗೊತ್ತಾಯಿತು, ನಾಡನ್ನು ಬಿಡಿಸ್ಬೋದು ಅಂದರೆ ಇವನನ್ನು ನಾಡಿಂದ ಓಡಿಸ್ಬೋದು ಜನ ಎನ್ನುವ ಅರ್ಥದಲ್ಲಿ ಹೇಳ್ತಾಯಿದ್ರು. ಆದ್ದರಿಂದ ನಾಡನ್ನು ಕಟ್ಟುವ ಮುಕ್ತರಾಗಿ ಮುಂದೆ ಬರಲಿ ಅಂತ ನಾವೆಲ್ಲ ಆಶಿಸ್ತೇವೆ. ವಂದನೆಗಳು.